ನಿಮ್ಮ ಅಣ್ಣ ಬಂದಿದ್ರಂತೆ? ಹಾಂ, ಪರಮೇಶ್ವರ ಬಂದಿದ್ದ. ಅವನು ಬಂದಿದ್ದು ನಿಂಗೆ ಗೊತ್ತಾಯಿತು? ವರ್ಷ ಹೇಳಿದ್ಲು. ಅವ್ರು ಜೈಲಲ್ಲಿದ್ದಾರೆ ಅಂತ ಹೇಳಿದ್ರಲ್ವಾ? ಇಷ್ಟು ದಿನ ಜೈಲಲ್ಲೇ ಇದ್ದ, ಈಗ ರಿಲೀಸ್ ಆಗಿದ್ದಾನೆ. ಈಗ ನಿಮ್ಮ ಅಣ್ಣ ಫ್ಯಾಮಿಲಿ ಜೊತೆ ಇದ್ದಾರಾ ಹೇಗೆ? ಫ್ಯಾಮಿಲಿ ಜೊತೆಲೇ ಇದ್ದಾನೆ ಅಂತ ವಿಶ್ವೇಶ್ವರ ಹೇಳ್ದ. ಅವ್ರನ್ನೆಲ್ಲ ನೋಡಿದ್ರೆ ನಂಗೆ ಪಾಪ ಅನಿಸುತ್ತೆ. ಪಾಪ ಅನಿಸುತ್ತೆ. ಆದರೆ ಏನು ಮಾಡೋಕ್ಕಾಗುತ್ತೆ ಕಾತ್ಯಾಯಿನಿ? ಪರಮೇಶ್ವರಂಗೆ ಜವಾಬ್ದಾರಿ ಇದ್ದಿದ್ರೆ ಅವನ ಫ್ಯಾಮಿಲಿ ಯಾಕೆ ಹೀಗಿರೋದು? ನಿಮ್ಮ ಅಣ್ಣ ಯಾಕೆ ಇಲ್ಲಿಗೆ ಬಂದಿದ್ರು? ಏನೋ ಸನ್ಯಾಸಿ ಥರ ಆಗ್ಬಿಟ್ಟಿದ್ದಾರಂತೆ, ಹೌದಾ? ಅದು ಬರೀ ಸನ್ಯಾಸಿ ವೇಷ ಅಷ್ಟೇ. ಅಂತರಂಗದಲ್ಲಿ ಇನ್ನೂ ಅವನು ಬದಲಾಗಿಲ್ಲ. ಆ್ಯಕ್ಚುಲಿ ನಾನೇ ಅವನನ್ನು ಇಲ್ಲಿ ಕರೆಸಿದ್ದು. ನನ್ನ ಮೇಲೆ ಕೇಸ್ ಹಾಕಿದ್ನಲ್ಲ, ಆಸ್ತಿಲಿ ಸಮಭಾಗ ಬೇಕು ಅಂತ, ಅದ್ರ ಬಗ್ಗೆ ಮಾತಾಡೋದಕ್ಕೆ. ಏನು ಹೇಳಿದ್ರು ಅದ್ರ ಬಗ್ಗೆ? ಅವನು ಸೆಟಲ್ಮೆಂಟ್ ಮಾಡ್ಕೊಳ್ಳೋಕೆ ತಯಾರಿಲ್ಲ ಕಾತ್ಯಾಯಿನಿ. ಅಪ್ಪನ ಇನ್ಶೂರೆನ್ಸ್ ಹಣದಲ್ಲಿ ಅವನು ಭಾಗ ಎಷ್ಟಿತ್ತು ಅಷ್ಟು ಕೊಡ್ತೀನಿ ಅಂದರೆ ಒಪ್ತಾ ಇಲ್ಲ. ಅಂದರೆ ಕೋರ್ಟ್ನಲ್ಲಿ ಕೇಸ್ನ ವಿತ್ಡ್ರಾ ಮಾಡ್ಕೊಳ್ಳಲ್ವಂತ? ನಾನು ಎಲ್ಲ ರೀತಿಯಿಂದನೂ ಕನ್ವಿನ್ಸ್ ಮಾಡೋಕ್ಕೆ ನೋಡಿದೆ ಕಾತ್ಯಾಯಿನಿ, ಅವನು ಒಪ್ತಾ ಇಲ್ಲ. ನಾನು ಬಿಸ್ನೆಸ್ ಶುರು ಮಾಡೋದಕ್ಕೆ ಅಪ್ಪನ ಇನ್ಶೂರೆನ್ಸ್ ಹಣ ಬಳಸ್ಕೊಂಡಿದ್ದೀನಿ, ಅದರಲ್ಲಿ ಅವನ ಹಣನೂ ಇತ್ತು. ಹಾಗಾಗಿ ನಾನು ಸಂಪಾದನೆ ಮಾಡಿರೋ ಆಸ್ತಿಲಿ ಸಮಭಾಗ ಬೇಕು ಅಂತ ಕೇಳ್ತಾ ಇದ್ದಾನೆ. ಅಲ್ಲ ಜಗದೀಶ್ವರ್, ಕೋರ್ಟ್ ಎಕ್ಸ್ಪೆನ್ಸಸ್ಸು ಎಷ್ಟೊಂದಾಗುತ್ತೆ, ಅದನ್ನೆಲ್ಲ ಅವ್ರು ಅಫೋರ್ಡ್ ಮಾಡೋಕ್ಕಾಗುತ್ತಾ? ಕೋರ್ಟಲ್ಲಿ ಕೇಸ್ ನಿಲ್ಲಲ್ಲ, ಅವನು ಸೋಲ್ತಾನೆ, ಸುಮ್ಮನೆ ಹಣ ಖರ್ಚು ಮಾಡ್ತಾನೆ. ಇದರಿಂದ ನನಗೂ ಟೈಮ್ ವೇಸ್ಟ್. ಜಗದೀಶ್ವರ್, ಅವರು ನಿಮ್ಮಣ್ಣ, ಕೋರ್ಟಲ್ಲಿ ಅವ್ರ ವಿರುದ್ಧ ಫೈಟ್ ಮಾಡೋದು ಸರಿ ಅನ್ಸಲ್ಲ ನನಗೆ. ನಾನು ಅವನ ವಿರುದ್ಧ ಕೇಸ್ ಹಾಕಿರೋದು. ಅವನ ವಿರುದ್ಧ ಕೋರ್ಟಲ್ಲಿ ಫೈಟ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಕಾತ್ಯಾಯಿನಿ. ಆದರೆ ಸುಮ್ಮನೆ ಇರೋಕ್ಕೂ ಆಗೋದಿಲ್ಲ. ಅವನು ಕೇಳಿದ್ದನ್ನ ಕೊಡೋಕ್ಕೆ ನನಗೇನು ತೊಂದರೆ ಇಲ್ಲ ಕಾತ್ಯಾಯಿನಿ. ಅವನು ನಮ್ಮಣ್ಣ, ಅವನು ಚೆನ್ನಾಗಿರಬೇಕು ಅಂತಲೇ ನಾನು ಇಷ್ಟಪಡೋದು. ಆದರೆ ಅವನು ಬೇಜವಾಬ್ದಾರಿ. ಅವನು ಕೇಳಿರೋ ಆಸ್ತಿನ ಕೊಟ್ಟರೆ ಅದನ್ನು ಕಳೆಯೋಕ್ಕೆ ಅವನಿಗೆ ಬಹಳ ಸಮಯ ಬೇಕಾಗಿಲ್ಲ. ಅಟ್ಲೀಸ್ಟ್ ಆಗಾಗ ಅವನ ಫ್ಯಾಮಿಲಿಗೆ ಸಹಾಯನಾದರೂ ಮಾಡ್ಬೋದು ಅಂತ ಆಸ್ತಿಲಿ ಭಾಗ ಕೊಡೋಕ್ಕೆ ನಾನು ಒಪ್ತಾ ಇಲ್ಲ. ನಿಮ್ಮ ಯೋಚನೆನೂ ಒಳ್ಳೆಯದೇ, ಆದರೆ ಮುಂದೆ ಏನು ಮಾಡಬೇಕು ಅಂತಿದ್ದೀರಾ? ಇದ್ರ ಬಗ್ಗೆ ಮಾತಾಡೋದಕ್ಕೆ ವಿನಯ್ ಚಂದ್ರನ ಬರೋಕ್ಕೆ ಹೇಳಿದ್ದೀನಿ. ನಾನೇನೋ ಫೈಟ್ ಮಾಡ್ತೀನಿ, ಆದರೆ ಪರಮೇಶ್ವರಂಗೆ ತೊಂದರೆ ಆಗುತ್ತೆ. ಅದಕ್ಕೆ ಕೇಸ್ ಮುಂದುವರಿಯದೇ ಇರೋದಕ್ಕೆ ಏನಾದರೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. 7:30 ಆಯಿತು, ನಿನಗೆ ಲೇಟ್ ಆಗುತ್ತೆ, ನೀನು ಹೊರಡು. ನಾನು ಬರೋದು ಲೇಟ್ ಆಗ್ಬೋದು. ಸರಿ. ಹಲೋ ಮೇಡಮ್. ಹಲೋ, ಜಗದೀಶ್ವರ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನಮಸ್ಕಾರ ಸರ್. ಬನ್ನಿ ವಿನಯ್ ಚಂದ್ರ, ಕೂತ್ಕೊಳ್ಳಿ. ಹೇಳಿ ಸರ್, ನಿಮ್ಮಣ್ಣ ಪರಮೇಶ್ವರ್ ಬಂದಿದ್ರು ಅಂತ ಫೋನಲ್ಲಿ ಹೇಳಿದ್ರಿ? ಹೌದು ವಿನಯ್ ಚಂದ್ರ, ಪರಮೇಶ್ವರ ಸೆಟಲ್ಮೆಂಟ್ಗೆ ಒಪ್ತಾ ಇಲ್ಲ. ನನ್ನ ತಮ್ಮ ವಿಶ್ವೇಶ್ವರನ ಒಪ್ಪಿಸ್ದ ಹಾಗೆ ಪರಮೇಶ್ವರನ ಒಪ್ಪಿಸೋದು ಅಸಾಧ್ಯ. ಅವನು ಕೋರ್ಟಲ್ಲೇ ತೀರ್ಮಾನ ಆಗಲಿ ಅಂತ ಹಠ ಹಿಡಿದಿದ್ದಾನೆ. ಕೇಸ್ ನಡೀಲಿ ಬಿಡಿ ಸರ್. ಹೇಗಿದ್ರು ಪರಮೇಶ್ವರ್ ಅವರು ಈ ಕೇಸ್ನಲ್ಲಿ ಸೋಲೋದು ಖಂಡಿತ. ನಾನು ಹಾಗೆ ಅಂದ್ಕೊಂಡು ಇಷ್ಟು ದಿನ ನಿರಾಳವಾಗಿದ್ದೆ. ಆದರೆ ಈ ಕೇಸ್ನ ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಅನಿಸುತ್ತೆ. ಆದರೆ ನಾವು ಇಲ್ಲಿನ ಬೆಸ್ಟ್ ಲಾಯರ್ಸ್ನ ಎಂಗೇಜ್ ಮಾಡಿದ್ದೀವಲ್ಲ ಸರ್. ನಮ್ಮ ಲಾಯರ್ ಹೇಳೋ ಪ್ರಕಾರ ಪರಮೇಶ್ವರ್ ಕೇಸು ಖಂಡಿತ ಕೋರ್ಟಲ್ಲಿ ನಿಲ್ಲೋದಿಲ್ಲ.
ನಮ್ಮಣ್ಣ ಏನೋ ಕೇಸ್ ಹಾಕಿದ್ದಾನೆ ಅಂದ್ಕೊಂಡಿದ್ದೆ. ಆದರೆ ಅವನು ಈ ಕೇಸ್ಗೋಸ್ಕರ ತುಂಬ ಪ್ರಿಪೇರ್ ಆಗ್ತಿರೋ ಹಾಗನ್ಸುತ್ತೆ. ಪರಮೇಶ್ವರಂಗೆ ಅಷ್ಟೊಂದು ಬುದ್ಧಿ ಇಲ್ಲ ವಿನಯ್ ಚಂದ್ರ. ಅವನ ಹಿಂದೆ ಯಾವುದೋ ಮಾಸ್ಟರ್ ಬ್ರೈನ್ ಇದೆ, ಅದೇ ಅವನನ್ನು ಕಂಟ್ರೋಲ್ ಮಾಡ್ತಾ ಇರೋದು. ಯಾರು ಸರ್ ಅದು? ಆದಿನಾರಾಯಣ್ ಅಂತ ಪರಮೇಶ್ವರನ ಜೊತೆ ಬಂದಿದ್ದ. ಪರಮೇಶ್ವರ ಆಡಿದ ಒಂದೊಂದು ಮಾತು ಅವನು ಹೇಳಿಕೊಟ್ಟ ಮಾತು ಅಂತಾನೆ ಅನಿಸುತ್ತೆ. ನನ್ನ ಮುಂದೆ ಏನೇನು ಮಾತಾಡಬೇಕು ಅಂತ ಅವ್ರು ಮುಂಚೆನೇ ಪ್ಲಾನ್ ಮಾಡ್ಕೊಂಡಿದ್ರು ಅನಿಸುತ್ತೆ. ಅಂದರೆ ಇಷ್ಟು ದಿನ ನಿಮ್ಮ ಅಣ್ಣ ಪರಮೇಶ್ವರನ ಟ್ಯಾಕಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ವಿ, ಆದರೆ ಈಗ ಆದಿನಾರಾಯಣನ ಟ್ಯಾಕಲ್ ಮಾಡಬೇಕು ಅಂತ ಅನಿಸುತ್ತೆ. ಈ ಆದಿನಾರಾಯಣ್ ಯಾರು ಗೊತ್ತಾ ವಿನಯ್ ಚಂದ್ರ? ಕೆಲವು ವರ್ಷದ ಹಿಂದೆ ಟೆಕ್ನೋ ಗ್ಲೋಬ್ ಅನ್ನೋ ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಆಯಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಚೀಫ್ ಫೈನಾನ್ಷಿಯಲ್ ಆಫೀಸರ್ನ ಅರೆಸ್ಟ್ ಮಾಡಿದ್ರು. ಅದು ಸ್ವಲ್ಪ ದಿನ ಸೆನ್ಸೇಷನ್ ನ್ಯೂಸ್ ಕೂಡ ಆಗಿತ್ತು. ಅದ್ರ ಬಗ್ಗೆ ಕೇಳಿದ್ದೆ. ಆ ಟೆಕ್ನೋ ಗ್ಲೋಬ್ನ ಚೀಫ್ ಫೈನಾನ್ಷಿಯಲ್ ಆಫೀಸರೇ ಈ ಆದಿನಾರಾಯಣ್. ವಾಟ್? ಅವನು ಪರಮೇಶ್ವರನ ಜೊತೆ ಬಂದು ಹೋದ ಮೇಲೆ ಅವನ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ. ಆಗ ಈ ವಿಷಯ ಗೊತ್ತಾಯಿತು. ನಿಮ್ಮ ಅಣ್ಣ ಮತ್ತು ಈ ಆದಿನಾರಾಯಣ ಇವರಿಬ್ಬರು ಹೇಗೆ ಪರಿಚಯ ಆದರು ಅಂತ ಗೊತ್ತಾಗ್ತಿಲ್ವಲ್ಲ ಸರ್? ಅದು ಮುಖ್ಯ ಅಲ್ಲ ವಿನಯ್ ಚಂದ್ರ. ಈ ಆದಿನಾರಾಯಣ ಕುಮ್ಮಕ್ಕೆ ಕೊಡ್ತಿರೋದ್ರಿಂದಾನೇ ಪರಮೇಶ್ವರ ಇಷ್ಟೆಲ್ಲ ಆಡ್ತಾ ಇರೋದು. ನಿಮ್ಮ ಇಂಟೆನ್ಷನ್ಸ್ ನಂಗೆ ಅರ್ಥ ಆಯಿತು ಸರ್. ಈ ಆದಿನಾರಾಯಣನ ಬಗ್ಗೆ ಡೀಟೇಲ್ಸ್ ತಿಳ್ಕೊತೀನಿ, ಆಮೇಲೆ ಅವನನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ನೋಡ್ತೀನಿ. ನಮ್ಮ ವಿರುದ್ಧ ಆದಿನಾರಾಯಣ ಕೇಸ್ನ ಸ್ಟ್ರಾಂಗ್ ಮಾಡ್ತಾನೆ ವಿನಯ್ ಚಂದ್ರ. ಸಾಕ್ಷಿಗಳು ನಮ್ಮ ವಿರುದ್ಧ ಬಲವಾಗಿದ್ದರೆ ಕೋರ್ಟಲ್ಲಿ ಡಿಸಿಷನ್ ಕೂಡ ನಮ್ಮ ವಿರುದ್ಧ ಆಗಬಹುದು. ಇಷ್ಟು ದಿನ ಅವ್ರ ಹತ್ರ ಯಾವುದೂ ಸ್ಟ್ರಾಂಗ್ ಪಾಯಿಂಟ್ಸ್ ಇಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಈಗ ಕೇಸ್ನ ಅಷ್ಟು ಹಗುರವಾಗಿ ತೊಗೊಳಕ್ಕಾಗಲ್ಲ. ನೀವು ಯೋಚನೆ ಮಾಡಬೇಡಿ ಸರ್, ನಾನು ಆ ಆದಿನಾರಾಯಣನ ಹ್ಯಾಂಡಲ್ ಮಾಡ್ತೀನಿ. ಹೇಗಾದರೂ ಸರಿ, ದುಡ್ಡು ಪ್ರಾಪರ್ಟಿ ಏನು ಕೇಳಿದ್ರು ಕೊಡಿ ಆದಿನಾರಾಯಣ್ಗೆ. ಆದರೆ ಅವನು ಈ ಕೇಸಿಂದ ದೂರ ಇರಬೇಕು ಅಷ್ಟೇ. ಮೇ ಐ ಕಮ್ ಇನ್? ಬನ್ನಿ. ನಮಸ್ಕಾರ. ನಮಸ್ಕಾರ. ನಾನು ಆದಿನಾರಾಯಣ. ಓಹ್, ನೀವು ವಿನಯ್ ಚಂದ್ರ ಅಲ್ವಾ? ಹೌದು. ಏನೋ ಮಾತಾಡಬೇಕು ಅಂತ ಹೇಳಿ ಕಳಿಸಿದ್ರಿ. ಕೂತ್ಕೊಳ್ಳಿ, ಮಾತಾಡಿ. ಥ್ಯಾಂಕ್ ಯು. ನೀವು JP ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಬಗ್ಗೆ ಕೇಳಿರಬೇಕು. ಅದರ ಚೇರ್ಮನ್ ಆ್ಯಂಡ್ ಪ್ರೊಪ್ರೈಟರು ಜಗದೀಶ್ವರ್ ಪಾಟಂಕರ್ ಅಂತ. ಅವ್ರ ಬಗ್ಗೆ ನನಗೆಲ್ಲ ಗೊತ್ತಿದೆ. ಸುಮ್ಮನೆ ಪೀಠಿಕೆ ಹಾಕಿ ನನ್ನ ಟೈಮ್ ವೇಸ್ಟ್ ಮಾಡಿಬಿಡಿ, ವಿಷಯಕ್ಕೆ ಡೈರೆಕ್ಟಾಗಿ ಬನ್ನಿ. ನೀವು ಡಬಲ್ MBA ಮಾಡ್ಕೊಂಡಿದ್ದೀರಿ ಅಂತ ಕೇಳಿದ್ದೀನಿ. ಎಸ್, MBA ಇನ್ ಮಾರ್ಕೆಟಿಂಗ್, MBA ಇನ್ ಫಿನಾನ್ಸ್. ನೀವು ಫೈನಾನ್ಸ್ ಕಂಪ್ನಿಲಿ ಒಂದು ಹೈ ಪೊಸಿಷನಲ್ಲಿದ್ದಿರಿ ಅಂತ ಗೊತ್ತಾಯಿತು. ಅದಾದಮೇಲೆ ನಾನು ಜೈಲಲ್ಲಿದ್ದೆ ಅನ್ನೋದು ನಿಮಗೆ ಗೊತ್ತಿರ್ಬೋದು. ಆ ವಿಷಯ ಈಗ ಬೇಡ ಬಿಡಿ. ಅಟ್ ಪ್ರೆಸೆಂಟ್ ಏನು ಮಾಡ್ಕೊಂಡಿದ್ದೀರಿ ನೀವು? ಏನೂ ಇಲ್ಲ, ನನ್ನ ಸ್ನೇಹಿತನ ಮಲ್ಲಿದ್ದೀನಿ. ನಿಮ್ಮ ಲೀಗಲ್ ನಾಲೆಜ್ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ನೀವು ಜಗದೀಶ್ವರ್ ಪಾಟಂಕರ್ ಅವ್ರಿಗೆ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡೋದಕ್ಕೆ ಮತ್ತು ಅವರ ಪರ್ಸ್ನಲ್ ಅಡ್ವೈಸರ್ ಆಗಿರೋದಕ್ಕೆ ಒಪ್ಕೊಂಡ್ರೆ ನಿಮ್ಮ ತಿಂಗಳ ಸಂಬಳ ಏನಿಲ್ಲ ಅಂದರೂ 1.5 2 ಲಕ್ಷ ರೂಪಾಯಿವರೆಗೂ ಇರುತ್ತೆ. ಏನಂತೀರಾ? ನಾನು ಒಂದು ಮಾತು ಹೇಳ್ತೀನಿ, ಕೇಳ್ತೀರಾ? ನೀವು ವೆಲ್ ಕ್ವಾಲಿಫೈಡ್, ವೆಲ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಕೇಳಿದ್ದೀನಿ. ನೀವು JP ಅವ್ರನ್ನ ಬಿಟ್ಟು ನನ್ನ ಜೊತೆ ಕೆಲಸಕ್ಕೆ ಸೇರಿಕೊಂಡ್ರೆ ಮುಂದೆ ನಿಮಗೆ ಕೋಟಿಗಟ್ಟಲೆ ಲಾಭ ಆಗುತ್ತೆ.
ಇದಕ್ಕೆ ನೀವೇನಂತೀರಾ? ನನ್ನ ಮಾತನ್ನು ನನಗೆ ತಿರುಗಿಸಿ ಹೇಳ್ತಾ ಇದ್ದೀರಾ? ಇದರಲ್ಲಿ ತಪ್ಪೇನಿದೆ? ಬದುಕೋದು ಹೇಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಮಾಡ್ತಿರೋದು ನೀವು ಅದೇ ಕೆಲಸ ತಾನೇ. ಜೆ ಪಿ ಅವರಿಗೆ ನನ್ನ ಬಗ್ಗೆ ಎಲ್ಲ ವಿಷಯಗಳು ಗೊತ್ತಾಗಿದೆ. ಅದಕ್ಕೆ ನಿಮ್ಗೆ ಹೇಳಿದ್ದಾರೆ, ಹೇಗಾದರೂ ಮಾಡಿ ನನ್ನನ್ನು ಕನ್ವಿನ್ಸ್ ಮಾಡಿ ಅವರ ಕಂಪ್ನಿಗೆ ಶಿಫ್ಟ್ ಆಗೋ ಹಾಗೆ ಮಾಡಬೇಕು ಅಂತ. ನಾನು ಪರಮೇಶ್ವರ ಪಾಟಂಕರ್ ಅವರಿಂದ ದೂರ ಆಗಿ ಜೆ ಪಿ ಅವರಿಗೆ ಸಪೋರ್ಟ್ ಮಾಡಬೇಕು. ಅದೇ ತಾನೇ ನಿಮ್ಮ ಉದ್ದೇಶ? ಆ ಕೇಸ್ ಗೆಲ್ಲಿಸ್ಕೊಟ್ರೆ ಬರೋ ಕೋಟ್ಯಾಂತರ ರೂಪಾಯಿ ಆಸ್ತಿನಲ್ಲಿ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಆ ಕೇಸ್ ಗೆಲ್ಲೋದಿಲ್ಲ ಆದಿನಾರಾಯಣ್ ಅವರೇ. ಆ ಕೇಸ್ ಗೆಲ್ಲೋದಿಲ್ಲ ಅನ್ನೋ ಭಯ ಇರೋದು ಜಗದೀಶ್ವರ್ಗೆ. ಅದಕ್ಕೆ ನನ್ನನ್ನು ತಮ್ಮ ಕಡೆ ಎಳ್ಕೊಂಡು ಈ ಕೇಸನ್ನು ಕ್ಲೋಸ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ದಾರೆ. ಆ ಪ್ಲ್ಯಾನ್ ಪ್ರಕಾರ 1.5 ಲಕ್ಷ ರೂಪಾಯಿ ಲಂಚ ನನಗೆ. 1 ಕೋಟಿ ರೂಪಾಯಿ ಕೈಬಿಟ್ಟು 1.5 ಲಕ್ಷ ಎಂಜಿಲ್ ಕಾಸಿಗೆ ಕೈಗೊಡ್ಡೋ ಮೂರ್ಖ ನಾನಲ್ಲ. ಹಾಗಂತ ನಿಮ್ಮ ಬಾಸಿಗೆ ಹೇಳಿಬಿಡಿ. ನೋಡಿ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ತಪ್ಪು ತಿಳ್ಕೊತಿರೋದು ನೀವು. ದುಡ್ಡಿನ ಆಸೆ ತೋರಿಸಿ ನಿಮ್ಮ ಜೆ ಪಿ ನನ್ನನ್ನು ಕೊಂಡ್ಕೋಬೋದು ಅಂತ. ಆದರೆ ನನ್ನ ಸ್ನೇಹಿತನಿಗೆ ಮಾತು ಕೊಟ್ಟಿದ್ದೀನಿ, ಈ ಕೇಸ್ ಫೈಟ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ. ನೀವು ಕೊಡೋ ದುಡ್ಡಿಗಿಂತ ಆ ಮಾತು ದೊಡ್ಡದು ನನಗೆ. ಇದನ್ನು ನನ್ನ ಸ್ವಾರ್ಥ ಅಂತಾದರೂ ಅಂದ್ಕೊಳ್ಳಿ, ನಿಷ್ಠೆ ಅಂತಾದರೂ ಅಂದ್ಕೊಳ್ಳಿ. ನಾನು ಬರ್ತೀನಿ. ಜಗದೀಶ್ವರ್, ಸೋಹಿನಿ ಫೋನ್ ಮಾಡಿದ್ಲು. ಯಾರಿಗೆ? ವರ್ಷನ್ ಮೊಬೈಲ್ಗೆ ಮಾಡಿದ್ಲು, ನಾನು ಮಾತಾಡಿದೆ. ಅದೇನು ನಿಮಗೆ ಮಾಡಿದ್ದು? ರಾಹುಲ್ ಮೊಬೈಲು ನಾಟ್ ರೀಚಬಲ್ ಬರ್ತಿತ್ತಾ? ಏನು ರಾಹುಲ್, ಬೇಜಾರಾ? ಆಗದೆ ಇರ್ತಾ ಡ್ಯಾಡ್. ಇನ್ನೂ 1 ತಿಂಗಳು ಅವಳನ್ನ ಮೀಟ್ ಮಾಡೋದಕ್ಕಾಗಲ್ವಲ್ಲ. ಮಾಮ್, ಡ್ಯಾಡ್, ನಾನು ಹೊರಡ್ತಾ ಇದ್ದೀನಿ. ಯಾವುದೋ ಕನ್ಸಲ್ಟೆನ್ಸಿ ಫರ್ಮ್ ಜೊತೆ ನನಗೆ ಮೀಟಿಂಗ್ ಇದೆ. ಬಾಯ್. ಬಾಯ್. ನೋಡಿದ್ಯಾ ಕಾತ್ಯಾಯಿನಿ, ರಾಹುಲ್ ಈಗಲೇ ಎಷ್ಟೊಂದು ಹಚ್ಕೊಂಡಿದ್ದಾನೆ ಸೋಹನಿನ. ಜಗದೀಶ್ವರ್, ವಿನಯ್ ಚಂದ್ರ. ಓ, ವಿನಯ್ ಚಂದ್ರ, ಕೂತ್ಕೊಳ್ಳಿ ವಿನಯ್ ಚಂದ್ರ. ಥ್ಯಾಂಕ್ ಯು ಸರ್. ಕಾತ್ಯಾಯಿನಿ, ಕಾಫಿ ಕಳಿಸು. ಏನು ವಿನಯ್ ಚಂದ್ರ, ಏನು ಸಮಾಚಾರ? ಏನು ಯೋಚನೆ ಮಾಡ್ತಾ ಕೂತಿದ್ದೀರಿ? ಅದೇ ಸರ್, ನಾನು ನಿಮ್ಗೆ ಹೇಳಿದ ಹಾಗೆ ಆದಿನಾರಾಯಣು ನಮ್ಮ ಆಫೀಸಿಗೆ ಬಂದಿದ್ದರು. ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿದೆ. ಸರಿ, ಏನಾಯಿತು? ಹೇಗೆ ಆದಿನಾರಾಯಣವನು? ಏನೋ ಗೊತ್ತಾಗ್ತಾ ಇಲ್ಲ ಸರ್. ಗೊತ್ತಾಗ್ತಾ ಇಲ್ವಾ? ಏನು ಹಾಗಂದ್ರೆ? ಸರ್, ನಾನು ಯಾವುದೇ ವ್ಯಕ್ತಿಯ ಮುಖ ನೋಡಿದ್ರೂ ಸಾಕು, ಆ ವ್ಯಕ್ತಿ ಹೇಗೆ, ಅವನ ತಲೆಯಲ್ಲಿ ಏನು ಕ್ಯಾಲ್ಕುಲೇಷನ್ಸ್ ನಡೀತಿದೆ ಅಂತ ಗೆಸ್ ಮಾಡ್ತೀನಿ. ಆದರೆ ಈ ಆದಿನಾರಾಯಣನ ಮೀಟ್ ಮಾಡಿ ಅವನ ಜೊತೆ ಮಾತಾಡಿದ ಮೇಲೂ ಕೂಡ ಅವನು ಹೇಗೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅರ್ಥ ಆಗ್ತಾ ಇಲ್ವಾ? ಸರಿ, ನಮ್ಮ ಡೀಲ್ಗೆ ಒಪ್ಕೊಂಡ? ಕಾಫಿ ತಗೊಳ್ಳಿ. ಇಲ್ಲ ಸರ್. ಸರಿ, ಅವನಿಗೆ ಎಷ್ಟು ಬೇಕು ಅಂತ ಕೇಳಬೇಕಾಗಿತ್ತು ನೀವು. ಕೇಳಿದೆ ಸರ್. ಅದಕ್ಕೆ ಅವನು ನಮ್ಮಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದಾನೆ. ಅದೇನು ಅವನು ಹಾಗೆ? ಅವನು ಯಾಕೆ ಪರಮೇಶ್ವರಂಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ? ಪರಮೇಶ್ವರ್ ಅವರು
ಈ ಆದಿನಾರಾಯಣ್ ಗೈಡ್ಲೈನ್ಸ್ ಮೇಲೆ ಈ ಕೇಸಲ್ಲಿ ಏನಾದರೂ ಗೆದ್ದರೆ ಅವರಿಗೆ ಬರೋ ಆಸ್ತಿ ದುಡ್ಡಲ್ಲಿ ಆದಿನಾರಾಯಣ್ಗೆ 1 ಕೋಟಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರಂತೆ. ನೀವೇ ಯೋಚನೆ ಮಾಡಿ ಸರ್, 1 ಕೋಟಿಯಲ್ಲಿ ನಾವವರು ಕೊಡ್ತಿರೋ ಆಫರಲ್ಲಿ ಅದಕ್ಕೆ ಆದಿನಾರಾಯಣ್ಗೆ ನಾವು ಕೊಟ್ಟ ಆಫರು ಜುಜುಬಿ ಅನ್ನಿಸ್ತಾ ಇದೆ. ಈಗ ಏನು ಮಾಡೋದು ವಿನಯ್ ಚಂದ್ರ? ನಾವು ಈ ಸಿಚುಯೇಷನ್ನ ಹೀಗೆ ಬಿಟ್ಟರೆ ನನಗೆ ಆಪತ್ತು. ಆಸ್ತಿನ ಕೈ ಬಿಡಬೇಕಾಗತ್ತಷ್ಟೇ ನಾನು. ಸರ್, ಹೀಗೆ ಮಾಡಿದ್ರೆ ಹೇಗೆ? ಬೇಡ ವಿನಯ್ ಚಂದ್ರ, ಪರಮೇಶ್ವರ ಎಷ್ಟೇ ಆಗಲಿ ನನ್ನ ಅಣ್ಣ. ಅವನು ಹೀಗೆ ಮಾಡೋಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಈ ಪ್ಲ್ಯಾನ್ ಬೇಡ, ಬೇರೆ ಏನಾದರೂ ಯೋಚನೆ ಮಾಡಿ. ಸರಿ ಸರ್, ನನಗೆ 1-2 ದಿನ ಟೈಮ್ ಕೊಡಿ. ಇದನ್ನು ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ನಾನು ಬರ್ತೀನಿ ಸರ್. ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯ್ತಲ್ಲ.